ನೀವು ಉದ್ಯಮ ಶುರು ಮಾಡುವಾಗ ಈಗ ಯಾರಿಗೇ ಆದ್ರೂ ಇವಾಗ ಒಂದು ಆಂಟರ್‌ಪ್ರಿನರ್ ಆಗ್ಬೇಕಂದ್ರೆ ಅದೊಂದು ಚಾಲೆಂಜಿಂಗ್ ರೋಲ್. ನೀವು ಒಬ್ರು ಮಹಿಳೆಯಾಗಿ ಅದು ಶುರು ಮಾಡುವಾಗ ಹೇಗೆ ಶ್ರಮ ಪಟ್ರಿ ಅಥವಾ ಏನೇನು ಚಾಲೆಂಜಸ್ ಫೇಸ್ ಮಾಡಿದ್ರಿ? ಇದು ನಮ್ಗೆ ಒಂದಿರ್ಲಿಲ್ಲ ಚಾಲೆಂಜ್. ಫಸ್ಟ್ ನಾವು ಹೊರಗಡೆ ದೇಶದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಹ್ಮ್. ಎರಡನೇದು ರೆಗ್ಯುಲೇಷನ್ಸ್ ಕರೆಕ್ಟ್ ಆಗಿರ್ಲಿಲ್ಲ ಇಂಡಿಯಾದಲ್ಲಿ. ಹ್ಮ್. ಮೂರನೇದು ಫೈನಾನ್ಷಿಯಲ್ ಚಾಲೆಂಜ್. ನಾಲ್ಕನೇದು ಜನಗಳಿಗೆ ಅವೇರ್ನೆಸ್ ಇರ್ಲಿಲ್ಲ. ಐದನೇದು ಹಾಸ್ಪಿಟಲ್ಗಳಿಗೆ ಇದೊಂದು ಸರ್ವಿಸ್ ಮಾಡ್ಬೋದು ಅಂತಾನೆ ಐಡಿಯಾ ಇರ್ಲಿಲ್ಲ. ಹ್ಮ್. ಹ್ಮ್. ಇಟ್ಸ್ ಎ ಟೋಟಲಿ ನ್ಯೂ ಸರ್ವಿಸ್ ಫಾರ್ ಇಂಡಿಯಾ. ಇದನ್ನ ನಾವು ಇಲ್ಲಿ ಬಂದು ಇಲ್ಲಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇಟ್ ವಾಸ್ ನಾಟ್ ಎನ್ ಈಸಿ ಜರ್ನಿ. ಜೊತೆಗೆ ನೀವ್ ಹೇಳ್ದಂಗೆ ಮಹಿಳೆಯಾಗಿ ಒಂದು ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಸ್ಯಾಕ್ರಿಫೈಸ್ಗಳು ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಇದು ಇಟ್ಸ್ ನಾಟ್ ಎ ಪ್ರೊಫೆಷನ್, ಇಟ್ಸ್ ಅ ಲೈಫ್ ಸ್ಟೈಲ್. ಹ್ಮ್. ಅಂದ್ರೆ ನಿಮ್ದು ಒಂದು ಜೀವನದ ಒಂದು ಇದೇ ಬದಲಾಗ್ಬಿಡುತ್ತೆ. ಯುವರ್ ಟೈಮ್ ಎಷ್ಟು Full ಹಿಡಿಯುತ್ತೆ. dedication ಅದೆಲ್ಲ ಕೊಡ್ಬೇಕು. ಒಂದ್ ಆರ್ಗನ್ ಏರ್ ಲಿಫ್ಟ್ ಮಾಡ್ಬೇಕಂದ್ರೆ ನಾವು 80 ಮಿನಿಟ್ಸ್ ಅಲ್ಲಿ ಮಾಡ್ತೀವಿ ಅನ್ವಲ್ಲ, ಅದ್ರ ಬಟ್ ಬ್ಯಾಕ್ ಗ್ರೌಂಡ್ ವರ್ಕ್ 8 ಅವರ್ಸ್ ಇರುತ್ತೆ. ಹ್ಮ್. ಅದನ್ನ ಹ್ಮ್. ಪ್ರತಿಯೊಂದು ಸ್ಟೆಪ್ ಇಂದ ಅಂದ್ರೆ ಬಿಗಿನಿಂಗ್ ಇಂದ ಅದನ್ನ ಸೆಟಪ್ ಮಾಡ್ಬೇಕಂದ್ರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್. ಎಷ್ಟು ಜನಗಳು ಮೀಟ್ ಮಾಡ್ಬೇಕು, ಅದು ಪ್ಲಸ್ ಇದು ಏವಿಯೇಷನ್ ಅಂಡ್ ಮೆಡಿಸನ್ ಎರಡನ್ನು ಇಂಟಿಗ್ರೇಟ್ ಮಾಡ್ಬೇಕಂದ್ರೆ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್. ಹೈಲಿ ಸೆನ್ಸಿಟಿವ್ ಎರಡು. ಒಂದರಲ್ಲಿ ಯಾವ್ದೋ ಒಂದು ಚೈನ್ ಮಿಸ್ ಆದ್ರೂ ಲೈಕ್ ಪೇಷಂಟ್ ಈಸ್ ಅಟ್ ರಿಸ್ಕ್, ಅಥವಾ ಕ್ರೂ, ಪ್ಲೇನ್, ಎವ್ರಿಥಿಂಗ್ ಈಸ್ ಅಟ್ ರಿಸ್ಕ್.